ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಸದಾ ಯೋಚಿಸುವ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ನೀವು ಯೋಚಿಸುವ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಕೇಳೋಣ. ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2, ಬಾಟಮ್ನಲ್ಲಿ ಏನಿದೆ? ಶುರುವಿನಲ್ಲಿ ಅಂಥ ಸೀರಿಯಸ್ನೆಸ್ ಇರಲಿಲ್ಲ. ನಿಮ್ಮನ್ನು ಗ್ರಾಂಟೆಡ್ ಆಗಿ ತೊಗೊಂಡಿದ್ರು. ನೀವು ಅವರನ್ನು ಇಷ್ಟಪಡ್ತಾ ಇದ್ರಿ. ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ನೀವು ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ರಿ. ಆದರೆ ಅವ್ರು ನಕ್ಕು ಸುಮ್ಮನಾಗಿದ್ದರು. ಅಂಥ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಈಗ ಏನಿದೆ ನೋಡೋಣ. ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಮೈ ಲೈಫ್ ಈಸ್ ವರ್ತ್ಲೆಸ್ ವಿತೌಟ್ ಯು ಅನ್ನೋ ಭಾವನೆ ಬಂದಿದೆ ಈಗ. ಐ ಫೀಲ್ ಯು ಡೋಂಟ್ ನೀಡ್ ಮೀ ಎನಿ ಮೋರ್. ಈಗ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ. ಏನೋ ನಿಮ್ಮಿಬ್ಬರ ಮಧ್ಯೆ ನಡೆದಿದೆ, ಅದರಿಂದ ನೀವು ಸೈಲೆಂಟ್ ಆಗಿದ್ದೀರಾ. ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ನಾನು ಹಿಂಗೆ ಬೇಕಾಗಿಲ್ಲ ಅಂತ ಅನ್ನಿಸ್ತಾ ಇದೆ, ಹಾಗೆ ಅನ್ಕೋತಾ ಇದ್ದಾರೆ. ಇದಕ್ಕೆ ಇನ್ನೇನಿದೆ ನೋಡೋಣ. ನೀವು ಅವ್ರನ್ನ ನಿಜವಾಗ್ಲೂ ಇಷ್ಟಪಟ್ಟಿದ್ರಿ. ಅವ್ರಿಗೂ ನೀವು ಇಷ್ಟ ಆಗಿದ್ರಿ, ಆದರೆ ಅವರೇನೂ ಹೇಳ್ಕೊತಾ ಇರಲಿಲ್ಲ. ನಿಮ್ಮ ಪ್ರೀತಿನ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಈಗೇನೋ ಮಾತುಕತೆ ನಡೆದು ದೂರ ಆಗಿದ್ದೀರಾ. ಈಗ ಅವ್ರಿಗೆ ಅವೇಕ್ನಿಂಗ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮೈ ಲೈಫ್ ಈಸ್ ವರ್ತ್ಲೆಸ್ ವಿತೌಟ್ ಯು ಅನ್ನಿಸ್ತಾ ಇದೆ. ನೀವಿಲ್ಲದೆ ಬೇಜಾರಾಗ್ತಾ ಇದೆ. ಏನೋ ಲೋ ಫೀಲ್ ಆಗ್ತಾ ಇದೆ. ಇಷ್ಟು ದಿನ ನಿಮಗೆ ಮೆಸೇಜ್ ಮಾಡ್ತಾಯಿದ್ರು, ತಮಾಷೆ ಮಾಡ್ತಾಯಿದ್ರು, ರೇಗಿಸ್ತಾಯಿದ್ರು. ಈಗ ನೀವು ಸೈಲೆಂಟ್ ಆಗಿದ್ದೀರಾ. ಅವ್ರಿಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದ್ರೂ ಏನೋ ತಡೀತಾ ಇದೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3. ಇದು ಅವರ ಎನರ್ಜಿ ಆಗಿರುತ್ತೆ. 1, 2 ಮತ್ತೊಂದು 3. ಬಾಟಮ್ನಲ್ಲಿ ಏನಿದೆ? 9 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಇದು ಇಬ್ಬರು ಫೀಲಿಂಗ್ಸ್ ಆಗಿರುತ್ತೆ. ಏನೋ ಲೋ ಫೀಲ್ ಆಗ್ತಾ ಇದೆ. ಇದು ಯಾಕೆ ನಡೀತು ನಮ್ಮಿಬ್ಬರ ಮಧ್ಯೆ? ಹಾಗನ್ನಿಸ್ತಾ ಇದೆ ಇಬ್ರಿಗೂ. ಏನೋ ಮಾತುಕತೆಗಳಾಗಿದೆ ನಿಮ್ಮಿಬ್ಬರ ಮಧ್ಯೆ. ಅದು ಆಗಬಾರ್ದಿತ್ತು ಅನ್ನೋ ಫೀಲಿಂಗ್ಸ್ ಇಲ್ಲಿ ಕಾಣ್ತಾ ಇದೆ. ಹಗಲು ರಾತ್ರಿ ನೀವಾಡಿದ ಮಾತುಗಳು ಇಬ್ರಿಗೂ ನೆನಪಾಗ್ತಾ ಇರುತ್ತೆ. ಶುರುವಿನಲ್ಲಿ ಸಿಟ್ಟು ಬರ್ತಾ ಇತ್ತು, ಈಗ ತಪ್ಪು ಮಾಡಿದ ಅರಿವಾಗ್ತಾ ಇದೆ. ಇಬ್ರಿಗೂ ಸಾರಿ ಕೇಳಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಈಗೋ ತಡೀತಾ ಇದೆ. ಇಲ್ಲಿ ಮುಂದೆ ಏನಾಗುತ್ತೆ ನೋಡೋಣ. ನಿಮಗೆ ಇಲ್ಲಿ ಆತಂಕ ಇದೆ. ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ಹಾಗೆ ಓವರ್ ಥಿಂಕಿಂಗ್ ಇದೆ. ತುಂಬ ಯೋಚಿಸ್ತೀರಾ, ಯಾವುದ್ರಲ್ಲೂ ಮನಸ್ಸಿಲ್ಲ. ಕೆಲಸದ ಮೇಲೆ ಅಂಥ ಗಮನ ಇಲ್ಲ. ಆಗಾಗ ಅವ್ರ ಯೋಚನೆಗಳು ಬರ್ತಾ ಇರುತ್ತೆ. ನಿಮ್ಗೆ ಅವ್ರೇನೋ ಮ್ಯಾಜಿಕ್ ಮಾಡಿದ್ರು ಹಾಗನ್ನಿಸ್ತಾ ಇದೆ. ಎಷ್ಟು ಮರಿಬೇಕು ಅಂದ್ರೂ ಮರೆಯೋಕ್ಕಾಗ್ತಾ ಇಲ್ಲ. ಈ ಫ್ರೆಂಡ್ಶಿಪ್ ಇಲ್ಲಿಗೆ ಮುಗ್ದೋಗುತ್ತಾ? ಮತ್ತೆ ಅವ್ರು ಮಾತಾಡ್ಸೋದೇ ಇಲ್ವಾ? ಹಾಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅವರ ಎನರ್ಜಿ ನೋಡಿದಾಗ ಇಬ್ಬರೂ ದೂರ ಆಗಿದ್ದೀರಾ ಸರಿ, ಮತ್ತೆ ಕನೆಕ್ಟ್ ಆಗೋಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಏನೋ ಮನಸ್ಸಲ್ಲಿ ಪರಿವರ್ತನೆ ಆಗ್ತಾ ಇದೆ. ನಿಮ್ಮ ಪ್ರೀತಿನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಈಗ ಇಮೋಷ್ನಲ್ ಆಗಿದ್ದಾರೆ. ನಿಮಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ. ನಿಮ್ಮನ್ನು ಮತ್ತೆ ಮಾತಾಡಿಸೋ ಪ್ರಯತ್ನಗಳು ನಡೀತಾ ಇದೆ. ಆದರೆ ಹೇಗೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹೇಗೆ ಮಾತಾಡಿಸೋದು? ಇಬ್ಬರ ಮಧ್ಯೆ ಏನೋ ನಡೆದಿದೆ, ಅದು ಇಬ್ರಿಗೂ ಎಫೆಕ್ಟ್ ಆಗ್ತಾ ಇದೆ. ಆ ಮಾತುಗಳಾಗಿರ್ಬೋದು ಅಥವಾ ಸಿಟ್ಟಾಗಿರ್ಬೋದು. ದಿನ ಕಳೆದ ಹಾಗೆ ಇಬ್ಬರು ಮನಸ್ಸು ಕರಗ್ತಾ ಇದೆ. ಆದರೆ ಇಬ್ಬರು ಸೋಲಕ್ಕೆ ರೆಡಿ ಇಲ್ಲ ಇಲ್ಲಿ ಅನ್ನೋದಿದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. 1 ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ.
ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ. ಇಲ್ಲೇನೋ ಬ್ರೋಕನ್ ಎನರ್ಜಿ ಬರ್ತಾ ಇದೆ. ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನಾನು ನೀನು ಅಂತ ಜಗಳ ಮಾಡ್ಕೊಂಡಿರೋ ಹಾಗಿದೆ. ನಿನ್ನ ಸಹವಾಸ ಸಾಕಾಯಿತು, ನನಗೆ ಬೇಕಾಗಿಲ್ಲ ಅಂತ ಅವ್ರು ಹೇಳಿದ್ರೆ, ನೀವು ನನಗೂ ಬೇಕಾಗಿಲ್ಲ ಬಿಟ್ಬಿಡು ಹಾಗೆ ನೀವು ಹೇಳ್ಕೊಂಡಿದ್ದೀರಾ. ಇಬ್ಬರು ಸಿಟ್ಟಿನ ಆವೇಶದಲ್ಲಿ ಮಾತನಾಡಿದ್ದೀರಾ. ಈಗ ಇಬ್ಬರಲ್ಲೂ ಕಮ್ಯುನಿಕೇಷನ್ ಇಲ್ಲ. ಸ್ವಲ್ಪ ದಿನ ಹೀಗೆ ಕಳೆದಿದೆ ಅನಿಸ್ತಾ ಇದೆ. ನಿಮಗೆ ಆ ವ್ಯಕ್ತಿ ನೆನಪಾಗ್ತಿದೆ. ಅವ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆ. ಅವ್ರ ಜೊತೆ ಕಳೆದು ಒಳ್ಳೆ ದಿನಗಳ ನೆನಪು ನಿಮ್ಗೆ ಆಗಾಗ ಬರ್ತಿದೆ. ಅದು ಯಾವಾಗಲೂ ಹಾಗೆ. ಅವರನ್ನು ನಿಮಗೆ ಮನಸ್ಸಿಂದ ಮರೆಯೋಕ್ಕಾಗ್ತಾ ಇಲ್ಲ. ಪ್ರೀತಿ ಹೆಚ್ಚಾದಾಗ ಒಂದೊಂದು ಸರಿ ಜಗಳ ಆಗುತ್ತೆ. ಇದರಿಂದ ಇಬ್ಬರ ತಪ್ಪು ಏನು ಅನ್ನೋದೂ ಗೊತ್ತಾಗುತ್ತೆ. ಹಾಗೆ ಕೆಲವರಲ್ಲಿ ಒಳ್ಳೆ ಪ್ರೀತಿ ಅಂಡರ್ಸ್ಟ್ಯಾಂಡಿಂಗ್ ಸಿಗಿರುತ್ತೆ. ಇಲ್ಲಿ ಹಾಗೆ ಅನ್ನಿಸ್ತಾ ಇದೆ. ಇಲ್ಲಿ ಮೊದಲು ನಿಮಗೆ ಜ್ಞಾನೋದಯ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗೆ ನೀವೊಂದು ಇಮೋಷ್ನಲ್ ವ್ಯಕ್ತಿ. ಸಿಟ್ಟಲ್ಲಿ ಮಾತಾಡಿದ್ದೀರಾ. ಈಗ ಮನಸ್ಸು ಕರಗಿದೆ. ಆದರೆ ಅವ್ರ ಬಿಹೇವಿಯರೂ ಹಾಗೇ ಇತ್ತು. ನಿಮ್ಗೆ ಸುಳ್ಳು ಹೇಳ್ತಾ ಇದ್ರು, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು ಅಂತ ಅನ್ನಿಸ್ತಾ ಇತ್ತು ನಿಮಗೆ. ಶುರುವಿನಲ್ಲಿ ನಿಮ್ಮ ಹಿಂದೆ ಮುಂದೆ ಸುತ್ತಾ ಇದ್ರು. ಈಗೀಗ ಇದೆಲ್ಲ ಕಡಿಮೆ ಆಗಿದೆ. ಹಾಗೆ ನಿಮ್ಮ ಮನಸ್ಸಲ್ಲಿ ಈಗೀಗ ಏನೇನೋ ಅನುಮಾನಗಳೂ ಬಂದಿದೆ. ಅದನ್ನೆಲ್ಲ ಕೇಳಿದಾಗ ಸಿಟ್ಟಾಗ್ತಾ ಇದ್ರು. ನಿಮಗೆ ಸರಿಯಾದ ಉತ್ತರ ಸಿಗ್ತಾ ಇರಲಿಲ್ಲ. ಇಲ್ಲಿ ಲೋ ಎನರ್ಜಿ ಇದೆ. ಮಿಥುನ್ ರಾಶಿ, ವೃಷಭ ರಾಶಿ ಪ್ರಾಮಿನೆಂಟಾಗಿ ಬರ್ತದೆ. ಅವರ ಎನರ್ಜಿ ನೋಡಿದಾಗ ಇಲ್ಲೊಂದು ಮೂನ್ ಎನರ್ಜಿ ಇದೆ. ಸ್ವಲ್ಪ ದಿನ ಅವ್ರಿಗೂ ಲೋ ಫೀಲ್ ಆಗ್ತಾ ಇತ್ತು. ಸಿಟ್ಟು ಬರ್ತಿತ್ತು. ನಿಮ್ಮಿಂದ ಸ್ವಲ್ಪ ದಿನ ದೂರ ಇದ್ದರೆ ನೀವು ಸರಿಯಾಗ್ತೀರಾ ಅಂದ್ಕೊಂಡಿದ್ದಾರೆ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದಿದೆ. ಇದರ ಎಫೆಕ್ಟು ಅವರ ವರ್ಕ್ ಮೇಲೂ ಇದೆ. ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಆಗಾಗ ನಿಮ್ಮ ನೆನಪಾಗಿ ಮನಸ್ಸು ಕರಗಿದ್ರೂ ನಿಮ್ಮ ಸಿಟ್ಟಿನ ಮಾತುಗಳು ನೆನಪಾಗಿ ಡಿಸ್ಟರ್ಬ್ ಆಗ್ತಾರೆ. ನಿಮ್ಮ ಬಗ್ಗೆ ತುಂಬ ಕನಸುಗಳಿತ್ತು. ನಿಮ್ಮಂಥ ವ್ಯಕ್ತಿ ಸಿಗೋದು ಕಷ್ಟ ಅಂದ್ಕೊಂಡಿದ್ದಾರೆ. ಆದರೂ ನಿಮ್ಮನ್ನು, ನಿಮ್ಮ ಪ್ರೀತಿನ ಗ್ರ್ಯಾಂಟೆಡ್ ಆಗಿ ತೊಗೊಂಡಿದ್ರು. ಅಷ್ಟೊಂದು ಸೀರಿಯಸ್ನೆಸ್ ಇರಲಿಲ್ಲ. ಆಗಾಗ ನಿಮಗೆ ರೇಗಿಸ್ತಾ ಇದ್ರು, ತಮಾಷೆ ಮಾಡ್ತಾಯಿದ್ರು. ಏನು ಮಾಡಿದ್ರೂ ನಡೆಯುತ್ತೆ ಅಂತ ತೋರಿಸ್ಕೊತಾ ಇದ್ರು. ಒಳಗೆ ನಿಮ್ಮ ಮೇಲೆ ಡೀಪ್ ಫೀಲಿಂಗ್ಸ್ ಇತ್ತು, ಕೇರಿಂಗ್ ಭಾವನೆ ಇತ್ತು. ಇಲ್ಲಿ ಸಿಂಹರಾಶಿ, ಮಕರ ರಾಶಿ, ಧನುರಾಶಿ ಪ್ರಾಮಿನೆಂಟಾಗಿ ಬರ್ತಾ ಇದೆ. ಇವರೊಂದು ಪ್ರಾಕ್ಟಿಕಲ್, ಹಾಗೆ ಈಗೋನೂ ಇದೆ. ನಿಮಗೂ ಇದು ಗೊತ್ತಿದೆ. ನಿಮಗೆ ಒಂದು ಕಡೆ ಆತಂಕ ಇದೆ, ಇನ್ನೊಂದು ಕಡೆ ನೀವಾಗಿ ಬರೋ ಇಷ್ಟ ಇಲ್ಲ. ನೀವು ಸೈಲೆಂಟಾಗಿರೋದನ್ನು ನೋಡಿ ಅವ್ರ ಮನಸ್ಸಲ್ಲಿ ಏನೇನೋ ಭಾವನೆಗಳು ಬರ್ತಾ ಇದೆ. ಆದಷ್ಟು ನಿಮ್ಮನ್ನು ಇಂಪ್ರೆಸ್ ಮಾಡೋಕ್ಕೆ ನೋಡ್ತಾರೆ. ನೀವಾಗಿ ಮಾತಾಡಿಸ್ಲಿ, ನೀವಾಗೇ ಕಾಂಟ್ಯಾಕ್ಟ್ ಮಾಡಲಿ ಅನ್ನೋ ಭಾವನೆ ಅವ್ರದ್ದು. ಮೊದಲೆಲ್ಲ ನೀವಾಗೇ ಸೋಲ್ತಾ ಇದ್ರಿ. ಈಗ ಯಾಕೋ ನೀವು ಸುಮ್ಮನೆ ಇದ್ದೀರಾ. ಆದರೆ ಮನಸ್ಸಲ್ಲಿ ಆತಂಕ ಇದೆ, ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಇದಕ್ಕೆ ಮುಂದೆ ಏನಿದೆ ನೋಡೋಣ. ಅವರ ಮನಸ್ಸಲ್ಲಿ ಏನಿದೆ? ಮತ್ತೆ ಬರ್ತಾ ಇದೆ ನೋಡಿ. ಐ ಕಾಂಟ್ ಇಮ್ಯಾಜಿನ್ ಮೈ ಲೈಫ್ ವಿತೌಟ್ ಯು ಅಂತ ಹೇಳ್ಕೊತಾ ಇದ್ದಾರೆ. ಐ ವಾಂಟ್ ಟು ರೀಕನ್ಸೈಲ್. ಐ ಆಮ್ ನಾಟ್ ಓವರ್ ಯು. ಯು ಟಚ್ಡ್ ಮೈ ಹಾರ್ಟ್. ಯು ಡಿಸರ್ವ್ ಬೆಟರ್ ದ್ಯಾನ್ ಮೀ. ಐ ಫೀಲ್ ರೊಮ್ಯಾಂಟಿಕ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ. ವಿ ಬೋತ್ ನೋ ಹೂಸ್ ಫಾಲ್ಟ್ ಇಟ್ ವಾಸ್. ಅವ್ರ ಮನಸ್ಸಲ್ಲಿ ಏನಿದೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ತಪ್ಪು ಯಾರ್ದು ಅಂತ ಇಬ್ರಿಗೂ ಗೊತ್ತಿದೆ. ಸಿಟ್ಟಲ್ಲಿ ಏನೇನೋ ಮಾತಾಡ್ಕೊಂಡಿದ್ದೀರಾ, ದೂರ ಮಾಡ್ಕೊಂಡಿದ್ದೀರಾ. ಆದರೆ ಇಬ್ರಿಗೂ ಈಗ ಮಾತಾಡಿಸ್ಬೇಕು, ಮತ್ತೆ ಕನೆಕ್ಟ್ ಆಗಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಮತ್ತೆ ರೀಕನ್ಸೈಲ್ ಮಾಡ್ಕೋಬೇಕು ಅನ್ನೋ ಮನಸ್ಸಾಗಿದೆ. ಆದ್ರೂ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡೋ ಇಷ್ಟ ಇಲ್ಲ, ಈಗೋ ಇದೆ. ಈ ಸ್ವಾರ್ಥ ತುಂಬಿದ ಪ್ರಪಂಚದಲ್ಲಿ ನಿಮ್ಮಂಥ ಒಳ್ಳೆ ವ್ಯಕ್ತಿ ಸಿಗೋದು ಕಷ್ಟ. ಯು ಟಚ್ಡ್ ಮೈ ಹಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ನಾನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಆದರೆ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಮತ್ತೆ ರೀಕನ್ಸೈಲ್ ಮಾಡ್ಕೋಬೇಕು ಅನ್ನೋ ಮನಸ್ಸಾಗ್ತಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.